ಹಾಯ್ ಎಲ್ರು ನಮಸ್ತೆ. ಸೊ ನಾನು ಟ್ರೆಸರ್ NFT ಜಾಯಿನ್ ಆಗಿಬಿಟ್ಟು ಇವತ್ತಿಗೆ 37 ಡೇಸ್ ಆಗ್ತಾ ಬಂತು. ಸೊ ನನಗೆ ಇಲ್ಲಿ ವಿತ್ಡ್ರಾ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಪ್ರೊಸೀಜರು, ಹಾಗೆ ಟ್ರಸ್ಟ್ ವಾಲೆಟಿಗೆ ನಾವು ಇಲ್ಲಿ ಯಾವ ಥರ ನಾವು ವಿತ್ಡ್ರಾ ಮಾಡಬೇಕು, ಹಾಗೆ ಗೂಗಲ್ ಅಥೆಂಟಿಕೇಟ್ರ್ ಯಾವ ಥರ ಸೆಟ್ ಮಾಡಬೇಕು ಟ್ರೆಸರ್ NFTಗೂ ಮತ್ತು ಟ್ರಸ್ಟ್ ವಾಲೆಟು ಮತ್ತು ಗೂಗಲ್ ಅಥೆಂಟಿಕೇಟ್ರ್ ಯಾವ ರೀತಿ ಸೆಟ್ ಮಾಡಬೇಕಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಆಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ ನೋಡ್ಕೊಬರೋಣ ಹೇಗೆ ಅಂತ ಹೇಳ್ಬಿಟ್ಟು. ಸೊ ನಾವು ಟ್ರೆಸರ್ NFTಲಿ ನಾವು ಇವಾಗ ವಿತ್ಡ್ರಾ ಮಾಡಬೇಕು ಅಮೌಂಟ್ ಅಂತಂದರೆ ಏನೆಲ್ಲ ಮಾಡಬೇಕು ಅಂತ ಸ್ವಲ್ಪ ಜನಕ್ಕೆ ಡೌಟ್ ಇತ್ತು. ಸೊ ಯಾವ ರೀತಿ ನಾವು ಇಲ್ಲಿ ಸೆಟ್ ಮಾಡಬೇಕಂತ ಹೇಳ್ಬಿಟ್ಟು, ಇದು ನಾವು ಒಂದು ಗೂಗಲ್ ಅಥೆಂಟಿಕೇಟ್ನ ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಸೊ ಯಾಕೆ ಅಂದರೆ ಇಲ್ಲಿ ಯಾರೂ ಅಮೌಂಟ್ನ ಯಾರು ಕದಿಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸೀಕ್ರೆಟ್ ಕೋಡ್ ಬರುತ್ತೆ ಗೂಗಲ್ ಅಥೆಂಟಿಕೇಟ್ರಲ್ಲಿ. ಆ ಕೋಡ್ನ ನಾವು ಹಾಕಿದಾಗ ಮಾತ್ರ ನಾವು ಇಲ್ಲಿ ವಿತ್ಡ್ರಾ ಮಾಡೋದಕ್ಕೆ ಆಗೋದು. ವಿತ್ಡ್ರಾ ಮಾಡೋದಕ್ಕೆ ಆಗೋದು ಯಾವ ರೀತಿ. ಸೊ ಇಲ್ಲಿ ನಾವು ಗೂಗಲ್ ಅಥೆಂಟಿಕೇಟ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವು ಬಿನಾನ್ಸು ಇಲ್ಲಾಂದರೆ ಟ್ರಸ್ಟ್ ವಾಲೆಟಿಗೆ ನಾವು ಇಲ್ಲಿ ಅಮೌಂಟ್ನ ವಿತ್ಡ್ರಾ ಮಾಡೋಂಥದ್ದು. ಸೊ ಯಾವ ರೀತಿ ಸೆಟ್ ಮಾಡಬೇಕಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ನಾವು ಫಸ್ಟು ಗೂಗಲ್ ಅಥೆಂಟಿಕೇಟ್ರು ಮತ್ತು ಇದೆಲ್ಲ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಪ್ಲೇಸ್ಟಿಗೆ ಹೋಗ್ಬಿಟ್ಟು. ಸೊ ನಾವು ಕ್ರೋಮದಲ್ಲಿ ಹೋಗ್ಬಿಟ್ಟು ಟ್ರೆಸರ್ NFT ಅದನ್ನು ನಾವು ವೆಬ್ಸೈಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಓಪನ್ ಆಯಿತು ನೋಡ್ಬೋದು. ಸೊ ಇಲ್ಲಿ ಮೈಗೆ ಹೋಗಬೇಕಾಗುತ್ತೆ. ಸೊ ನನ್ನ ಟೋಟಲ್ ಬ್ಯಾಲೆನ್ಸ್ ಬಂದುಬಿಟ್ಟು $518 ಇದೆ. ಅಂದರೆ 51,800 ರೂಪಾಯಿ ನಂದು ಟೋಟಲ್ ಅರ್ನಿಂಗ್ ಆಗಿರೋದು 27 ಡೇಸಿಗೆ. ಸೊ ನೀವು ಡೇಟು ಮತ್ತು ಟೈಮಿಂಗ್ಸ್ನ ನೀವು ಚೆಕ್ ಮಾಡ್ಕೋಬೋದು. ನಾನು ಫೆಬ್ರವರಿ 1 ಜಾಯಿನ್ ಆಗಿದ್ದು, ಇವತ್ತು ಮಾರ್ಚ್ 9ನೇ ತಾರೀಕು. ಸೊ ಇವಾಗ ಇಲ್ಲಿ ಯಾವ ರೀತಿ ಸೆಟ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಕೆಳಗಡೆ, ಸೆಟ್ಟಿಂಗ್ಸ್ಗೆ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಗೂಗಲ್ ವೆರಿಫಿಕೇಷನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಒಂದು ಓಪನ್ ಆಗುತ್ತೆ. ಇಲ್ಲಿ ಕೀ ಅಂತ ಇದೆಯಲ್ವಾ, ಇದನ್ನು ನಾವು ಕಾಪಿ ಮಾಡಬೇಕಾಗುತ್ತೆ. ಕಾಪಿ ಮಾಡಿ ಫಸ್ಟು. ಆಮೇಲೆ ಇಲ್ಲಿ ಗೂಗಲ್ ಅಥೆಂಟಿಕೇಟ್ರ್ ಇದೆಯಲ್ವಾ, ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅದನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಇದು ಒಂದು ಓಕೆ, ನೇಮ್ ಬಂದುಬಿಟ್ಟು ಟ್ರೆಸರ್ NFT ಅಂತ ಹಾಕಬೇಕು. ಟ್ರೆಸರ್, ಒಂದು ನಿಮಿಷ, ಟ್ರೆಸರ್ NFT ಅಂತ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಕೀನ ಅದು ನಾವು ಕಾಪಿ ಮಾಡಿರ್ತೀವಲ್ವ ಅದನ್ನ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಹ್ಯಾಡ್ ಮಾಡಬೇಕಾಗುತ್ತೆ. ಹ್ಯಾಡ್ ಮಾಡಿದಾಗ ನಮಗೆ ಇಲ್ಲಿ ಟ್ರೆಸರ್ NFTದು ಒಂದು ಗೂಗಲ್ ಅಥೆಂಟಿಕೇಟ್ರ್ ಇಲ್ಲಿ ಕೋಡು ಓಪನ್ ಆಗುತ್ತೆ. ಓಪನ್ ಮಾಡಿಕೊಂಡು ಮತ್ತೆ ನಾವು ಟ್ರೆಸರ್ NFTಗೆ ಇದಕ್ಕೆ ಬರಬೇಕಾಗುತ್ತೆ. ಫಸ್ಟ್ ನಾವಿಲ್ಲಿ ಗೂಗಲ್ ಅಥೆಂಟಿಕೇಟ್ರ್ ನಾವಿಲ್ಲಿ ಒಂದು ವಿತಿನ್ ಸೆಕೆಂಡಲ್ಲಿ ಚೇಂಜ್ ಆಗ್ತಿರುತ್ತೆ. ಹಾಗಾಗಿ ನಾವು ಮೇಲ್ ID ವೆರಿಫಿಕೇಷನ್ ಇರುತ್ತಲ್ವ, ಅದನ್ನು ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ನಾವಿಲ್ಲಿ ಗೆಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಫಸ್ಟು ಇಲ್ಲಿ ನಮಗೆ ಗೂಗಲ್ಗೆ ಒಂದು ಮೇಲ್ ಅಡ್ರೆಸ್ಗೆ ಒಂದು ಕೋಡ್ ಬರುತ್ತೆ. ಆ ಕೋಡನ್ನ ಫಸ್ಟು ಹಾಕಬೇಕಾಗುತ್ತೆ. ಬೇಗ ಮಾಡ್ಕೋಬೇಕು, ಟೈಮಿಂಗ್ಸ್ ಇರುತ್ತೆ ಇದಕ್ಕೆ. ನೋಡಿ ಇವಾಗ ಇಲ್ಲಿ ಬಂದಿದೆ ನನಗೆ. ಇದನ್ನು ನಾನು ಕಾಪಿ ಮಾಡಿಬಿಟ್ಟು ಜಸ್ಟು ಕಾಪಿ ಮಾಡಿಕೊಂಡು ನಾನು ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಒಂದು 50 ಮಿನಿಟ್ಸ್ವರೆಗೂ ಟೈಮ್ ಇರುತ್ತೆ. ಬೇಗ ಮಾಡ್ಕೋಬೇಕು. ಫಸ್ಟು ನಾವು ಗೂಗಲ್ ವೆರಿಫಿಕೇಷನ್ ಕೋಡ್ನ ಹಾಕಬೇಕು. ಆಮೇಲೆ ಗೂಗಲ್ ಅಥೆಂಟಿಕೇಟ್ರದು ಸೊ ಇಲ್ಲಿ ಟಚ್ ಮಾಡಿಬಿಟ್ಟು ನಾವು ಗೂಗಲ್ ಅಥೆಂಟಿಕೇಟ್ರಿಗೆ ಬಂದುಬಿಟ್ಟು ಸೊ ಇಲ್ಲಿ ನೋಡ್ಬೋದು. ಓಕೆ, ಇವಾಗ ಚೇಂಜ್ ಆಯಿತು. ಇದನ್ನು ನಾವು ಕಾಪಿ ಮಾಡಿ ಬೇಗನೆ ಹಾಕಬೇಕು. ಅಲ್ಲಿ ಟೈಮಿಂಗ್ಸ್ ಹೋಗ್ಬಿಡುತ್ತೆ. ಆ ಟೈಮಿಂಗ್ಸಿಗೆ ಬೇಗ ನಾವು ಹಾಕಿದಾಗ ಮಾತ್ರ ನಮಗೆ ಇಲ್ಲಿ ಸೇವ್ ಆಗೋವಂಥದ್ದು. ನೋಡಿ ಸಕ್ಸಸ್ ಅಂತ ಬಂದುಬಿಡ್ತು. ಇಷ್ಟೇ, ಸಿಂಪಲ್ ಆಗಿದೆ. ಸೊ ಇಷ್ಟೇ, ಒಂದು ವಿತಿನ್ ಸೆಕೆಂಡಲ್ಲಿ ನಾವು ಬೇಗ ಹಾಕಬೇಕಾಗುತ್ತೆ. ಹಾಕಿದಾಗ ನಮಗೆ ನೋಡಿ ಇಲ್ಲಿ ಒಂದು ವೆರಿಫೈಡ್ ಆಗಿದೆ ಇಲ್ಲಿ. ಸೊ ಖುಷಿ ಆಗುತ್ತೆ ನನಗೆ. ಇವಾಗ ಬೇಗನೆ ಆಯಿತು. ಸುಮಾರು ಜನ ಕೇಳ್ತಾ ಇದ್ದಾರಲ್ವಾ, ಸೊ ಅವ್ರಿಗೋಸ್ಕರ ಮಾಡಿರೋಂಥ ವಿಡಿಯೋ ಇದು. ಸೊ ಇಷ್ಟೇ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ, ನಾವು ವಿತ್ಡ್ರಾ ಮಾಡೋದಕ್ಕೆ ನಾವು ಏನು ಮಾಡಬೇಕು, ಇಲ್ಲಿಗೆ ನಮ್ಮದು ಒಂದು BEP20 ಅಡ್ರೆಸ್ನ ನಾವಿಲ್ಲಿ ವಿತ್ಡ್ರಾಗೆ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ನಾನು ತೋರಿಸ್ಕೊಡ್ತೀನಿ, ವೆಯ್ಟ್ ಮಾಡಿ. ನಮ್ಮದು ಪ್ರೊಫೈಲ್ಗೆ ಹೋಗಬೇಕಾಗುತ್ತೆ. ಸೊ ಇವಾಗ ಗೂಗಲ್ ಅಥೆಂಟಿಕೇಟ್ರು ಮತ್ತು ಟ್ರೆಸರ್ NFTದು ಯಾವ ರೀತಿ ಸೆಟ್ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ, ಇವಾಗ ಮಾಡ್ಕೊಂಡಿದ್ದೀನಿ ನನ್ನ ಫೋನಲ್ಲೇ. ಇವಾಗ ಏನು ಮಾಡಬೇಕಂದ್ರೆ ನಾನು ವಿತ್ಡ್ರಾ ಮಾಡೋದಕ್ಕೆ ಏನು ಮಾಡಬೇಕು, ಇವಾಗ ನಾನು ಇಲ್ಲಿ ಯಾವ ಥರ ಇಲ್ಲಿ ಅಡ್ರೆಸ್ನ ಹಾಕಬೇಕು, ಯಾವ ರೀತಿ ಸೆಟ್ ಮಾಡಬೇಕು, ಟ್ರಸ್ಟ್ ವಾಲೆಟು ಮತ್ತು
ನಂದು ಟ್ರೆಸರ್ NFT ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಆಸಿಡ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ಓಕೆ ಈ ರೀತಿ ಬರುತ್ತೆ. ಈ ರೀತಿ ಒಂದು ಡೆಪಾಸಿಟು, ವಿತ್ಡ್ರಾ ಮತ್ತು ಸೆಟ್ಟಿಂಗ್ಸ್ ಅಂತ ಬರುತ್ತೆ. ನಾವಿಲ್ಲಿ ಸೆಟ್ ಮಾಡಬೇಕು. ಸೊ ಸೆಟ್ ಮಾಡಬೇಕಾದ್ರೆ ಈ ರೀತಿ ಬರುತ್ತೆ. ನಾವು ಸೆಟ್ಟಿಂಗ್ಸ್ಗೆ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ಸ್ಗೆ ಹೋಗಿ ನಮಗೆ ಇಲ್ಲಿ ವಿತ್ಡ್ರಾ ಮಾಡೋದಕ್ಕೆ ಅಡ್ರೆಸ್ ಇರುತ್ತೆ. ಸೊ ಆ ಅಡ್ರೆಸ್ನ ಹಾಕಬೇಕಾಗುತ್ತೆ. ನೀವು ಇಲ್ಲಿ USDT BEP 20 ಅಂತ ಇರುತ್ತೆ. ಆ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿಗೆ ನಾವು ಟ್ರಸ್ಟ್ ವಾಲೆಟಿಂದ ಒಂದು ಅಡ್ರೆಸ್ನ ತಂದು ಹಾಕಬೇಕಾಗುತ್ತೆ ಮತ್ತು ಲಾಗಿನ್ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಸೊ ಬನ್ನಿ ತೋರಿಸ್ಕೊಡ್ತೀನಿ ಇವಾಗ ಯಾವ ರೀತಿ ಅಂತೇಳಿ. ಸೊ ಇವಾಗ ನಾವು ಟ್ರಸ್ಟ್ ವಾಲೆಟಿಗೆ ಬರಬೇಕಾಗುತ್ತೆ. ಬಂದುಬಿಟ್ಟು ಇಲ್ಲಿ ನಮ್ಮದು ಲಾಗಿನ್ ಅದು ಪಾಸ್ವರ್ಡನ್ನ ಕೇಳುತ್ತೆ. ಸೊ ಪಾಸ್ವರ್ಡ್ ಹಾಕಿ ನಾವಿಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ಒಂದು ನಿಮಿಷ ನಾನು ಮುಂಚೆನೇ ತೋರಿಸ್ತೀನಿ. ಸೊ ನೋಡ್ಬೋದು USDT ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ರಿಸೀವ್ ಮೇಲೆ ಒಂದು ನಿಮಿಷ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಈ ರೀತಿ ಒಂದಿರುತ್ತೆ USDT BNB ಸ್ಮಾರ್ಟ್ ಚೈನ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಾವಿಲ್ಲಿ ರಿಸೀವ್ ಅಂತ ಇರುತ್ತೆ. ರಿಸೀವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರಿಸೀವ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಒಂದು ಅಡ್ರೆಸ್ ಇಲ್ಲಿ ಬರುತ್ತೆ. ಸೊ ನೋಡ್ಬೋದು USDT BEP 20 ಅಂತ ಅಲ್ಲಿತ್ತಲ್ವಾ, ಆ ಅಡ್ರೆಸ್ನ ಇಲ್ಲಿ ಕಾಪಿ ಮಾಡಬೇಕು. ಇಲ್ಲಿ ಕಾಪಿ ಅಂತ ಕಾಣುತ್ತಲ್ವ, ಕಾಪಿ ಮಾಡಬೇಕು. ಸೊ ಕಾಪಿ ಅಂತ ಬಂತು. ಕಾಪಿ ಆದಮೇಲೆ ನಾವು ಟ್ರೆಸರ್ NFT ಹೋಗ್ಬಿಟ್ಟು ಇಲ್ಲಿ ನೋಡಿ ಅಡ್ರೆಸ್ನ ಇಲ್ಲಿ ಹಾಕಬೇಕಾಗುತ್ತೆ. ಸೊ ಹಾಕಿ ನಾವು ಪಾಸ್ವರ್ಡ್ನ ಹಾಕಬೇಕು. ನಾವಿಲ್ಲಿ ಏನು ಕೊಟ್ಟಿರ್ತೀವಿ ಪಾಸ್ವರ್ಡ್, ಟ್ರೆಸರ್ NFT ನಾವು ಲಾಗಿನ್ ಆಗಬೇಕಾದ್ರೆ ಪಾಸ್ವರ್ಡ್ ಹಾಕ್ತಿಲ್ವಾ, ಆ ಪಾಸ್ವರ್ಡ್ನ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಹಾಕ್ಬಿಟ್ಟು ಮತ್ತೆ ಇಲ್ಲಿ ಗೆಟ್ ಅಂತ ಇದೆ, ಗೆಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಒಂದು ಗೂಗಲಲ್ಲಿ ಮೇಲ್ ID ಒಂದು ಕೋಡ್ ಬರುತ್ತೆ. ಆ ಕೋಡ್ನ ತೆಗೆದ್ಬಿಟ್ಟು ಅಲ್ಲಿ ಹಾಕಬೇಕು. ಸೊ ನೋಡ್ಬೋದು ಇವಾಗ ಇಲ್ಲಿ ನನಗೆ ಒಂದು ಕೋಡ್ ಬಂದಿದೆ ಮೇಲಲ್ಲಿ. ಈ ಕೋಡ್ನ ಇಲ್ಲಿ ಕಾಪಿ ಮಾಡಿಬಿಟ್ಟು ಸೊ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇಲ್ಲಿಗೆ ಹಾಕ್ಬಿಟ್ಟು ಮತ್ತು ಇಲ್ಲಿ ಗೂಗಲ್ ವೆರಿಫಿಕೇಷನ್ ಅಂತ ಹೇಳಿದ್ರೆ ಸೊ ನಮ್ಮದು ಗೂಗಲ್ ಅಥೆಂಟಿಕೇಟರ್ ನಂಬರ್ ಬರುತ್ತೆ ಟ್ರೆಸರ್ NFTಲಿ. ವೆಯ್ಟ್ ಮಾಡಬೇಕು. ಇಲ್ಲಿ ಟೈಮಿಂಗ್ಸ್ ಓಡ್ತಾ ಇರುತ್ತೆ. ಮುಂಚೆ ಇರೋದನ್ನ ಕೋಡ್ನ ಹಾಕಬಾರ್ದು. ವೆಯ್ಟ್ ಮಾಡಿಕೊಂಡು ಇವಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ. ನ್ಯೂ ಕೋಡ್ ಸ್ಟಾರ್ಟ್ ಆದಾಗ ನಾವು ಬೇಗನೆ ತೆಗೆದು ಅಲ್ಲಿ ಹಾಕಬೇಕಾಗುತ್ತೆ. ವಿತಿನ್ ಸೆಕೆಂಡಲ್ಲಿ ಇಲ್ಲಿ ಕೋಡ್ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ವೆಯ್ಟ್ ಮಾಡಿಕೊಂಡು ಈ ನಂಬರ್ನ ಇಲ್ಲಿ ಕಾಪಿ ಮಾಡಿಬಿಟ್ಟು ಅಲ್ಲಿ ಮತ್ತೆ ಫೇಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟೈಮಿಂಗ್ಸ್ ಓಡ್ತಾ ಇರುತ್ತೆ, ಹಾಗಾಗಿ ನಾನು ಕಾಪಿ ಮಾಡ್ತಾಯಿಲ್ಲ. ಓಕೆ ಹೊಸ ಕೋಡ್ ಬರುತ್ತಲ್ವ ಆವಾಗ ನಾನು ಮಾಡ್ಕೊಳ್ತೀನಿ. ಓಕೆ ಜಸ್ಟ್ ನಾವು ಲಾಂಗ್ ಪ್ರೆಸ್ ಮಾಡಿದ್ರೆ ಸಾಕು, ಕಾಪಿ ಆಗುತ್ತೆ. ಮತ್ತು ನಾವು ಇಲ್ಲಿ ತಂದುಬಿಟ್ಟು ಹಾಕಿ ಸೇವ್ ಕೊಡಬೇಕು. ಇಲ್ಲಿ ಹಾಕ್ಬಿಟ್ಟು ಬೇಗ ನಾವು ಸೇವ್ ಕೊಡಬೇಕಾಗುತ್ತೆ. ಸೊ ನಾವಿಲ್ಲಿ ಸೇವ್ ಮಾಡಬೇಕು. ಸೊ ಮಾಡಿದ್ರೆ ಸೊ ಆಯಿತು. ಸೊ ಇಷ್ಟೇ, ಬೇರೆ ಏನಿಲ್ಲ. ಮತ್ತು ನಮಗೆ BEP TRC 20 ಸಹ ನಾವಿಲ್ಲಿ ಮಾಡ್ಕೋಬೋದು. ಸೊ ನಾನು ಒಂದನ್ನ ಸೆಟ್ ಮಾಡಿದ್ದೀನಿ. ಇವಾಗ ಬೇಕು ಅಂದರೆ ನಾವು ಇನ್ನೊಂದು ಬರುತ್ತೆ, ಇದಕ್ಕೂ ಸಹ ನಾವು ಮಾಡ್ಬೋದು. ಇದು ನನಗೆ ತೋರಿಸ್ಕೊಟ್ಬಿಡ್ತೀನಿ. ಸೊ ಇದನ್ನು ಕ್ಲಿಕ್ ಮಾಡಬೇಕು. TRC 20 ಬೇಕಂದರೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡು ಮೋಸ್ಟ್ಲಿ ಇದು ಮತ್ತೆ ಇನ್ನೊಂದು ಸಲ ಮಾಡ್ಬೋದು ಅನಿಸುತ್ತೆ. ನೀವು ಜಸ್ಟ್ ಒಂದನ್ನ ಮಾಡ್ಕೊಳ್ಳಿ. USDT BEP 20 ಅಂತ ಇರುತ್ತಲ್ವ, ಅದನ್ನು ಸದ್ಯಕ್ಕೆ ಮಾಡ್ಕೊಳ್ಳಿ. ಮಿಕ್ಕಿದೆ ಅದು ಇನ್ನೊಂದು ಅಡ್ರೆಸ್ ಇದೆಯಲ್ಲ, ಮತ್ತೆ ಅದು ನಿಮಗೆ ನಾನು ಮಾಡಬೇಕಾದ್ರೆ ತೋರಿಸ್ತೀನಿ. ಇವಾಗ ಗೂಗಲ್ ಅಥೆಂಟಿಕೇಟ್ರು ಮತ್ತು ವಿತ್ಡ್ರಾ ಮಾಡೋದಕ್ಕೆ ಇಲ್ಲಿ ನಾವು BEP 20 ಅಡ್ರೆಸ್ನ ನಾವಿಲ್ಲಿ ಸೆಟ್ ಮಾಡಿದ್ದೀವಿ. ಸೊ ನಾವು ಜಸ್ಟ್ ವಿತ್ಡ್ರಾ ಮಾಡಬೇಕಾದ್ರೆ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಸೊ ನನಗೆ ಇಲ್ಲಿ ನೋಡಿ 71 ಅವರ್ಸ್ ಆಗಬೇಕು ನಾನು ವಿತ್ಡ್ರಾ ಮಾಡೋದಕ್ಕೆ. ಅದು 3 ಡೇಸು ತೊಗೊಳುತ್ತೆ. ನಾನು ಇವಾಗ ಸೆಟ್ ಮಾಡಿದ್ದೀನಲ್ವಾ, ಅದೆಲ್ಲ ಸೆಟ್ ಆಗೋದಕ್ಕೆ 3 ಡೇಸು ಟೈಮ್ ತೊಗೊಳುತ್ತೆ. 3 ಡೇಸ್ ಆದಮೇಲೆ ನಾನು ವಿತ್ಡ್ರಾ ಮಾಡ್ಬೋದು ಇಲ್ಲಿ. ಸೊ ಆ ರೀತಿ ಬಂದಿದೆ. 71 ಡೇಸ್ವರೆಗೂ ನಾನು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಷ್ಟೇ ಸಿಂಪಲ್ಲಾಗಿದೆ. ಸೊ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಾಲ್ ಮಾಡಿ, ನಂಬರ್ನ ಕೊಟ್ಟಿದ್ದೀನಿ. ಸೊ ತುಂಬಾ ಸಿಂಪಲ್ಲಾಗಿದೆ. ಸೊ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನನಗೆ ಏನಾದರೂ ಡೌಟ್ ಇದ್ದರೆ ನನ್ನ ನಂಬರ್ ಕೊಟ್ಟಿದ್ದೀನಲ್ವ, ಕಾಲ್ ಮಾಡಿಕೊಂಡು ಕೇಳ್ಕೊಂಡು ಮಾಡಿ.
ಸೊ ತುಂಬಾ ಸಿಂಪಲ್ ಅಂದರೆ ತುಂಬಾ ಸಿಂಪಲ್ ಇದೆ. ಜಸ್ಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಟ್ರೈ ಮಾಡಿದ ತಕ್ಷಣ ಬಂದುಬಿಟ್ಟಿದೆ. ಸೊ ಇದು ನನ್ನ 37 ಡೇಸ್ನ ನಂದಿದ್ದು ಟೋಟಲ್ ಅರ್ನಿಂಗ್ ಇದು. ಸೊ ನಾನು $300 ವಿತ್ಡ್ರಾ ಮಾಡಬೇಕಂತ ಅಂದ್ಕೊಂಡು 3 ಡೇಸ್ ಆದಮೇಲೆ ವಿತ್ಡ್ರಾ ಮಾಡ್ಕೊಳ್ತೀನಿ. ಅಲ್ಲಿ 3 ಡೇಸ್ ಟೈಮ್ ಕೇಳಿದೆ. ಅದನ್ನ ನಾನು $300 ವಿತ್ಡ್ರಾ ಮಾಡ್ತೀನಿ, ಅಂದರೆ $30,000 ವಿತ್ಡ್ರಾ ಮಾಡ್ಕೊಳ್ತೀನಿ. ಮಿಕ್ಕಿದ ಅಮೌಂಟನ್ನು ಅಲ್ಲೇ ಬಿಡ್ತೀನಿ. ಸೊ ಈ ರೀತಿ ನಮಗೆ ಟ್ರೆಸರ್ NFT ನಾವು ವಿತ್ಡ್ರಾ ಮಾಡೋದು ಪ್ರೊಸೀಜರ್ ಆಗಲಿ, ಒಂದು ಗೂಗಲ್ ಅಥೆಂಟಿಕೇಟು, ಟ್ರಸ್ಟ್ ವಾಲೆಟ್ ಎಲ್ಲ ಸೆಟ್ ಮಾಡೋದಾಗಲಿ ಈ ರೀತಿ ಒಂದು ಸಿಂಪಲ್ ಆಗಿರುತ್ತೆ. ಸೊ ತುಂಬ ಜನ ಕೇಳ್ತಾಯಿದ್ರಿ ಈ ಸೆಟ್ಟಿಂಗ್ಸ್ ಮಾಡೋದಕ್ಕೆ. ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ. ಸೊ ನನಗೆಲ್ಲ ಸೆಟ್ ಆಗಿದೆ. ಸೊ ತುಂಬ ಖುಷಿ ಆಯಿತು, ಇಷ್ಟೊಂದು ಈಸಿ ಇದೆ ಅಂತ ಹೇಳ್ಬಿಟ್ಟು. ಸೊ ಯಾರನ್ನೂ ಕೇಳಬೇಕಪ್ಪ ಏನಾದ್ರು ಇದರಲ್ಲಿ ಏನಾದ್ರು ಇದೆಯಾ ಅನ್ನೋ ಥರ ಇತ್ತು. ಆದರೂ ನಾನು ಮೇಡಮ್ಗೆ ಸರ್ಗೆ ಕೇಳಿದಾಗ ಹೇಳಿದರು. ಸೊ ಹೇಳಿದ್ದೆ ನಾನು ಇಲ್ಲಿ ಮಾಡಿದ್ದೀನಿ ಅಷ್ಟೇ. ಸೊ ಕೇಳ್ಕೊಂಬಿಟ್ಟು ಸೊ ಚೆನ್ನಾಗಿ ಒಂದು ಬೇಗನೆ ಸೆಟ್ಟಿಂಗ್ಸ್ ಆಯಿತು, ಏನೂ ಪ್ರಾಬ್ಲಮ್ ಬಂದಿಲ್ಲ. ಓಕೆ, ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.